ಫ್ರೆಂಡ್ಸ್ ನಮಸ್ತೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಇವತ್ತು ನಾವು ಇಲ್ಲಿ ಒಂದು ಜೇನು ಇದೆ, ಅದಕ್ಕೆ ಪೆಟ್ಟಿಗೆನ ತೊಗೊಬಂದಿದ್ದೇವೆ. ಇದು ಮಾಮೂಲಿ ಪೆಟ್ಟಿಗೆ ಒಳಗಡೆ ಕೂರಿಸೋ ಜೇನು. ನಮ್ಮ ಕಡೆ ಎಲ್ಲ ಇದನ್ನು ತುಡುಬೆ ಜೇನು ಅಂತ ಹೇಳ್ತೀವಿ. ಈಗ ಇದು ಹೊರಗಡೆ ಬಂದು ಕೂತೈತೆ ಅಂದರೆ ಇದು ಅದಕ್ಕೆ ಗೂಡು ಕಟ್ಟಕ್ಕೆ ಬೇಕಾದಂಥ ಸೂಕ್ತವಾದ ಜಾಗ ನೋಡೋಕ್ಕೆ ಕೂತಿರೋದಿಲ್ಲ. ಈಗ ಇದನ್ನು ನಾವು ಪತ್ತೆ ಹಚ್ಚಿ ಇದನ್ನು ಏನು ಮಾಡ್ತಿದ್ದೀನಿ ಅಂದರೆ, ಈಗ ಈ ಪೆಟ್ಟಿಗೆ ಒಳಗಡೆ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಈ ಪೆಟ್ಟಿಗೆ ಕೂರಿಸ್ತೀನಿ. ಆಗ ನಾವು ಲಾಸ್ಟ್ ಟೈಮು ಏನು ಪೆಟ್ಟಿಗೆಯಲ್ಲಿ ಜೇನು ತೆಗೆದಿದ್ದೀವಿ, ಅದನ್ನು ನಾವು ಬೇಕಾದಾಗ ಜೇನ ತಗೋಬೋದು. ಇದೀಗ ಗೂಡಿಂದ ಹೊರಗಡೆ ಬಂದು ಮಾಮೂಲಿ ಜಾಗ ಹುಡ್ಕೋಕ್ಕೆ ಕೂತೈತೆ. ಇದೀಗ ಅದನ್ನು ನಾವೀಗ ಈ ಪೆಟ್ಟಿಗೆಗೆ ಇದು ಮಾಡಬೇಕೀಗ. ಇಲ್ಲಿ ಜೇನನ್ನ ರೆಸ್ಕ್ಯೂ ಮಾಡೋಕ್ಕೆ ನಮ್ಮ ಟೀಮ್ ಬಂದೈತೆ. ನಾವು ಅದನ್ನೇ ಈಗ ರೆಡಿ ಮಾಡಿ ಬಾಕ್ಸಿಗೆ ಕೂರಿಸ್ತೀವಿ. ಅದೇ ಸ್ವಲ್ಪ ತೂತ ಆಗ್ಬಿಟ್ಟೈತೆ. ಈಗ ಅದನ್ನು ನಾವೀಗ ಅದು ಎಲ್ಲೆಲ್ಲಿ ತೂತ ಆಗೈತೆ ಅದಕ್ಕೆ ಮಣ್ಣು ತೊಗೊಂಡಿದ್ದೀನಿ. ಯಾಕೆಂದರೆ ಇದು ಪೆಟ್ಟಿಗೆ ಹಳೆ ಪೆಟ್ಟಿಗೆ, ಆದ್ದರಿಂದ ಇದ್ದ ಮಣ್ಣಲ್ಲಿ ಸ್ವಲ್ಪ ತೂತಗಳೆಲ್ಲ ಫಿಲಪ್ ಮಾಡಬೇಕು, ಇಲ್ಲಾಂದರೆ ಹುಳಗಳು ಹೊರಗಡೆ ಹೋಗ್ಬಿಡ್ತವೆ. ನೋಡಿ, ಇಲ್ಲೊಂದು ತೂತ ಐತೆ, ಇದನ್ನು ಚೆನ್ನಾಗಿ ಕವರ್ ಮಾಡಬೇಕು. ಇದು ಎರೆಮಣ್ಣು ತಗೊಂಡಿದ್ದೀವಿ ನಾವು. ಮತ್ತು ಎರೆಮಣ್ಣಿದ್ರೆ ಅದು ಬೇಗ ನೀರಿಗೆ ನೋಡಿದ್ರೆ ಹೋಗೋದಿಲ್ಲ ತೂತ. ಇದರಲ್ಲಿ ಈ ಥರ ಸ್ವಲ್ಪ ಇದಕ್ಕೆ ಮೆತ್ತಬಿಡೋಣ. ಆಮೇಲೆ ಇಲ್ಲೊಂದು ತೂತ ಐತೆ, ಇಲ್ಲೂ ಕೂಡ ಹುಳುಗಳು ಹೊರಗಡೆ ಹೋಗಬಾರ್ದು. ಹುಳುಗಳು ಹೊರಗಡೆ ಹೋಗೋಕ್ಕೆ ಬೇರೆ ದಾರಿ ಮಾಡಿದ್ದೀನಿ. ಇಲ್ಲಿ ದಾರಿ ಮಾಡಿದ್ದೀನಿ ಹುಳುಗಳಿಗೆ. ಇಲ್ಲಿ ಹೋಗೋಕ್ಕಿರೋ ದಾರಿ ಇದು. ಇಲ್ಲಿ ಹುಳುಗಳು ಹೊರಗಡೆ ಹೋಗಲಿ ದಾರಿ ಐತೆ. ಅದನ್ನು ಬಿಟ್ಟು ಬೇರೆ ಕಡೆಯಲ್ಲೂ ಹೊರಗಡೆ ಹೋಗೋಕ್ಕಾಗಬಾರ್ದು ಹುಳುಗಳು. ಅದಕ್ಕೆ ಆಲ್ಮೋಸ್ಟು ಎಲ್ಲ ಸೈಡ್ ಹಿಂಗೆ ಮಣ್ಣಲ್ಲಾದರೂ ಸರಿ, ಮೇಣದಲ್ಲಾದರೂ ಸರಿ ಮೆತ್ತಬಿಡಬೇಕು. ಆ ಥರ ಸ್ವಲ್ಪ ನೀಟಾಗಿ ಮೆತ್ತಿದ್ದೀನಿ. ಅವೆಲ್ಲ ಹೊರಗಡೆ ಹೋಗೋಕ್ಕಾಗಬಾರ್ದು. ಆ ಥರ ಅದು ಹೋಗೋಕ್ಕೆ ಬರೋಕ್ಕೆ ಒಂದೇ ದಾರಿ ಇರಬೇಕು. ಬೇರೆ ಕಡೆ ದಾರಿ ಇದ್ರೆ ಮತ್ತು ಅವು ಜಾಸ್ತಿ ಆ ಕಡೆ ಈ ಕಡೆ ಹೋಗೋಕ್ಕೆ ದಾರಿ ಇದ್ದರೆ ಅವು ಗೂಡನ್ನ ಇಷ್ಟಪಡೋದಿಲ್ಲ. ಅದಕ್ಕೋಸ್ಕರ ಓಡಾಡೋ ದಾರಿ ಮಾತ್ರ ಇರಬೇಕು ಅವಕ್ಕೆ, ಬೇರೆ ಕಡೆ ಎಲ್ಲೂ ಓಡಾಡಬಾರ್ದು. ಇಷ್ಟರಲ್ಲೇ ಓಡಾಡಬೇಕು. ಓಕೆ, ಅದಕ್ಕೆ ಇಲ್ಲಿ ಏನು ಮಾಡಿದ್ದೀನಿ ಅಂದರೆ, ಇಲ್ಲಿ ಇಷ್ಟು ಮಾತ್ರ ಗ್ಯಾಪ್ ಇಟ್ಟಿದ್ದೀನಿ. ಇದ್ರೊಳಗಡೆ ಹುಳ ಹಾಕ್ಬಿಟ್ಟು ನೆಕ್ಸ್ಟ್ ಪುನಃ ಅದನ್ನ ವಾಪಸ್ ಮುಚ್ಚಿಬಿಡ್ತೀನಿ. ಯಾವುದಕ್ಕೂ ನಮ್ಮ ಸೇಫ್ಟಿಲಿ ನಾವು ಇರಬೇಕು. ಅದಕ್ಕೋಸ್ಕರ ಸ್ವಲ್ಪ ಗ್ಲೌಸು ಮತ್ತು ಜಾಕೆಟೆಲ್ಲ ಹಾಕಿಬಿಡ್ತೀನಿ. ಯಾಕೆಂದರೆ ನಾನು ಮೊದಲೊಂದು ಬಾಕ್ಸಿಗೆ ಬಿಡಬೇಕಾದ್ರೆ ಈ ಕೈಗೆಲ್ಲ ಕಚ್ಚಿಬಿಟ್ಟಿದ್ದು. ಅದಕ್ಕೆ ಅದರ ಕೈಲೆಲ್ಲ ಯಾರು ಕಚ್ಚಿಸ್ಕೊಳ್ಳೋ ಕೆಲಸ ಬೇಡ ಅಂತ ಹೇಳ್ಬೋದು. ಸ್ವಲ್ಪ ನಮ್ಮ ಸೇಫ್ಟಿ ನಾವು ಮಾಡ್ಕೊಳ್ಳೋಣ. ಅದು ತೆಳ್ಳೋ ಬಟ್ಟೆ ಇದ್ದರೆ ಕಡ್ದು ಬಿಡ್ತವೆ. ಅದಕ್ಕೋಸ್ಕರ ಸ್ವಲ್ಪ ಬಟ್ಟೆ ದಪ್ಪ ಇದ್ದರೆ ಅಷ್ಟು ಈಸಿಯಾಗಿ ಕಡಿಯೋಕ್ಕಾಗೋದಿಲ್ಲ. ಆಲ್ಮೋಸ್ಟ್ ಈ ಥರ ಮಾಡ್ಕೊಂಡು ನೆಕ್ಸ್ಟು ನಮಗೆ ಮೇಯ್ನು ಮೊಖ ಕಡಿದಂಗೆ ಇದೊಂದು ಸೇಫ್ಟಿ ಮಾಡಿದ್ರೆ ಇನ್ನು ಹಾಕೋಣ. ಓಕೆ, ಆಲ್ಮೋಸ್ಟು ರೆಡಿ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಬೇಟೆ ಸ್ಟಾರ್ಟ್ ಮಾಡೋಣ. ಆಗಬೇಡಿ, ಅಲರ್ಟ್ ಆಗ್ಬಿಟ್ಟಾರೆ. ಅದಕ್ಕೆ ಏನೇನೋ ಬೇರೆ ಕಡೆನೇ ಹಾಕ್ತೀನಿ. ಯಾಕೆಂದರೆ ಹುಳುಗಳನ್ನ ನಾವು ಸ್ವಲ್ಪ ಮೆಲ್ಲ ಹಿಡಿಬೇಕು. ಅವು ತುಂಬ ಸೂಕ್ಷ್ಮ ಜೀವಿಗಳು. ಯಾಕೆಂದರೆ ಒಂಚೂರು ಆಚೆ ಆಗ್ಬಿಟ್ರೆ ಅವು ಮತ್ತೆ ಏನು ಸಿಗಲ್ಲ. ಅವು ಈಗ ನಾನು ಕರೆಕ್ಟಾಗಿ ಕೂತೈತೆ. ಈಗ ಪ್ಲಾಸ್ಟಿಕ್ ತೊಗೊಂಡಿದ್ದೀನಿ. ಯಾಕೆಂದರೆ ಇದರೊಳಗಡೆ ನಾವು ಹುಳುಗಳನ್ನ ಒಂದೇ ಸಲ ತುಂಬ್ಕೋಬೇಕು.
ಐತೆ ಎಲ್ಲ ಅಂತೂ ನೋಡ್ತೀನಿ. ನೋಡಿ ಆಲ್ಮೋಸ್ಟ್ ಇವೆಲ್ಲ ಇದ್ರೊಳಗಡೆ ಕವರ್ ಮಾಡ್ಕೊಡ್ಬೇಕು ಒಂದೇ ಸಲ, ಇಲ್ಲಾಂದರೆ ಇದ್ರೊಳಗಡೆ ರಾಣಿ ಹುಳ ಅಂತ ಇರ್ತದೆ, ಅದು ಹೋಗ್ಬಿಡ್ತದೆ. ಏನಾದ್ರು ಹೀಗೆ ಮಾಡಿ ಎಲ್ಲನೂ ಇಡ್ಕೋಬೇಕು. ಏಣಿ ಯಾಕೋ ಕೈ ಕೊಡೋ ಥರ ಐತೆ, ಆದರೂ ಪರವಾಗಿಲ್ಲ, ಸ್ವಲ್ಪ ನಿಂತ್ಕೊಂಡೈತೆ. ಸ್ವಲ್ಪ ರಿಸ್ಕ್ ಅಂತೂ ತಗೋಬೇಕು, ಇಲ್ಲಾಂದರೆ ಇವು ಸಿಗೋದಿಲ್ಲ. ನೋಡೋಣ. ಜೈ ಶ್ರೀರಾಮ್. ಆಲ್ಮೋಸ್ಟ್ ಎಲ್ಲ ಹುಳುಗಳ್ನ ಹಿಡ್ಕೊಂಡ್ರೆ ಗೂಡಿಗೆ ಸರಿಯಾಗಿರ್ತದೆ. ಆಲ್ಮೋಸ್ಟ್ ಎಲ್ಲ ಇದ್ರೊಳಗಡೆ ಇಟ್ಕೊಂಡಿದ್ದೀನಿ. ಇಟ್ಕೊಂಡೀಗ ಲೈಟಾಗಿ ಇದ್ರೊಳಗಡೆ ಬಿಡಬೇಕು. ಸ್ವಲ್ಪ ಹುಳುಗಳು ಕಡೆಗೆ ಟ್ರೈ ಮಾಡ್ತಾವೆ ನನಗೆ, ಆದ್ರೂ ಎಲ್ಲ ಇದ್ರೊಳಗಡೆ ಬಿಟ್ಬಿಟ್ಟು ಇದನ್ನು ಕವರ್ ಹಾಕ್ಬಿಡ್ಬೇಕು. ನಾವು ಇಷ್ಟು ಕೆಲಸ ನಾವು ಮಾಡಬೇಕು. ಇಷ್ಟು ನಾವು ಮಾಡಬೇಕಾಗಿರೋ ಕೆಲಸ. ನೋಡಿ ಇಲ್ಲಿ ಆಲ್ರೆಡಿ ಡೆಡ್ಡೇನೂ ಆಗ್ಬಿಟ್ಟೈತೆ. ಹಾಂ, ಇದು ನನಗೆ ಕಡಿಯೋಕ್ಕೆ ಬಂದು ಸತ್ತೋಗಿರೋದು, ನಾನು ಸಾಯಿಸ್ಲಿಲ್ಲ. ಅದು ಏನು ಮಾಡಬೇಕಂದ್ರೆ ಇದ್ರೊಳಗಡೆ ಹಾಕೈತಿ ಈಗ ಹುಳುಗಳನ್ನ, ಅದನ್ನ ಮೆಲ್ಲ ರಿಲೀಸ್ ಮಾಡಿಬಿಡ್ಬೇಕು. ಈಗ ಇದ್ರೊಳಗಡೆಯಿಂದ ಇದ್ರೊಳಗಡೆ ಕೂತ್ಕೊತವೆ ಈಗ ಅವು. ನೋಡಿ ಈ ಥರ ಮಾಡಿಬಿಡ್ಬೇಕು. ಈಗ ಆಲ್ಮೋಸ್ಟ್ ಒಳಗಡೆ ಹೋಗ್ಬಿಡ್ತೇವೆ ಅವು. ದಾರಿ ನೋಡ್ಕೊಳ್ತೇವೆ, ಎಲ್ಲ ಇಲ್ಲಿ ಹೋಗ್ತಾ ಇರ್ತವೆ ಹೊರಗಡೆ. ನೋಡಿ ಎಲ್ಲ ಇಲ್ಲಿ ಹೋಗ್ತೇವೆ. ನೋಡಿ ಈಗ ಬಾಗಿಲಲ್ಲಿ ಹೋಗ್ತೇವೆ. ಈಗ ಎಲ್ಲನೂ ಹೊರಗಡೆ ಹಾಕೋಣ. ಅಷ್ಟು ಸ್ವಲ್ಪ ಹೊತ್ತೆಲ್ಲ ಒಳಗಡೆ ಹೋಗ್ತೇವೆ. ಈಗ ಅದಕ್ಕೆ ಬಾಗಿಲೈತೆ. ಆರಾಮಾಗಿ ಇನ್ನು ಸ್ವಲ್ಪ ಹುಳುಗಳೈತೆ, ಅವನು ಇಟ್ಕೊಂಡ್ಬರ್ಬೇಕು ಕೆಳಗಡೆ. ಆಲ್ಮೋಸ್ಟ್ ಇದು ಒಳಗಡೆ ಕೂತ್ಕೊಡ್ತೇವೆ. ನೋಡಿ ಎಲ್ಲ ಇದ್ರೊಳಗಡೆ ಅಪ್ ಆ್ಯಂಡ್ ಡೌನ್ ಮಾಡ್ತಾಯಿವೆ. ಇವು ಮನೆ ಹುಡುಕ್ತಾಯಿದ್ದು, ಅದಕ್ಕೆ ನಾನು ಇವಕ್ಕೆ ಮನೆ ಕೊಟ್ಟಿದ್ದೀನಿ. ಆರಾಮಾಗಿ ಒಳಗಡೆ ಹೋಗ್ತವೆ. ಅದನ್ನು ಇವತ್ತು ನೈಟು ನೋಡಿ ಇಲ್ಲಿ ಸ್ವಲ್ಪ ಹಾರಾಡ್ತವೆ. ನೋಡಿ ಇಲ್ಲಿ ಸ್ವಲ್ಪ ಹಾರಾಡ್ತವೆ. ಯಾಕೆ ಅದು ಮೇನ್ ಜಾಗ ಇಟ್ಕೊಂಡಿದ್ದಾವೆ. ಈಗ ನಾವು ಇಲ್ಲಿ ಕೂರಿಸಿರೋದ್ರಿಂದ ಇವು ಸ್ವಲ್ಪ ಇಲ್ಲೇ ಇದು ಮಾಡ್ತಾ ಇರ್ತೇವೆ. ಈಗ ನೋಡಿ, ಈಗ ಈ ಪೆಟ್ಟಿಗೆನ ಇವತ್ತು ನೈಟ್ ಇಲ್ಲೇ ಬಿಡಬೇಕು. ಪೆಟ್ಟಿಗೆನ ಇವತ್ತು ನೈಟ್ ಇಲ್ಲೇ ಬಿಡಬೇಕಾಗುತ್ತೆ. ಇಲ್ಲೇ ಬಿಟ್ಟರೆ ಇನ್ನು ಆ ಕಡೆ ಈ ಕಡೆ ಹೋಗಿರೋ ಹುಳುಗಳು ಮನೆ ಸರ್ಚ್ ಮಾಡ್ಲಿಕ್ಕೆ ಹೋಗಿರ್ತಾವಲ್ಲ, ಆ ಹುಳುಗಳೆಲ್ಲ ವಾಪಸ್ ಇಲ್ಲಿ ರಿಟರ್ನ್ ಬಂದು ಇದೇ ಬಾಕ್ಸ್ ಹೊಡೋಕೆ. ಯಾಕೆಂದರೆ ಅವು ಇಷ್ಟೊಂದು ಗಂಟೆ ಮನೆ ಹುಡುಕ್ತಾಯಿದ್ದೋ, ನಾವು ಒಳ್ಳೆ ಮನೆ ಮಾಡಿಕೊಟ್ಟಿರೋದ್ರಿಂದ ಅವು ಬಾಕ್ಸ್ನ ಬಿಟ್ಟು ಹೋಗೋಲ್ಲ, ಇಲ್ಲೇ ಇರ್ತವೆ. ಇನ್ನು ನೆಕ್ಸ್ಟ್ ನಮಗೆ ಇನ್ನೊಂದು ಜೇನುಗೂಡು ರೆಡಿ ಆಯಿತು. ನೋಡಿ, ಫ್ರೀಯಾಗಿ ಪುಕ್ಸೆಟ್ಟಿ ಸಿಗೋ ಜೇನುತುಪ್ಪ ಇದ್ದು ನಮಗೆ. ನೋಡಿ ಪಾಪ ಅವು ಮನೆ ಹುಡುಕ್ತಾಯಿದ್ದೋ, ನಾನು ಅವಕ್ಕೆ ಮನೆ ಮಾಡಿಕೊಟ್ಟಿದ್ದೀನಿ. ನೋಡಿ ಏನಿಲ್ಲ, ಹಳೆ ಬಾಕ್ಸ್ ಬಿದ್ದಿತ್ತು, ಎಲ್ಲೋ ಫ್ರೆಂಡ್ ಹತ್ರದಿಂದ ತೊಗೊಂಬಂದಿದ್ದೆ ಒಂದು 4 ಬಾಕ್ಸು. ಆ ಬಾಕ್ಸ್ಗಳಿಗೆ ಈ ಥರ ಮಾಡಿಟ್ಟಿದ್ದೀನಿ. ನೋಡಿ ಇದು ನೆಕ್ಸ್ಟ್ ಈಗ ನಮಗೆ ಒರಿಜಿನಲ್ ಹನಿ, ಏನು ಮಾಮೂಲಿ ನಮಗೆ ಜೇನೇನು ಸಿಗಬೇಕು ಅದು ನಮಗೆ ನ್ಯಾಚುರಲಾಗಿ ಸಿಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ಏನಿಲ್ಲ, ಒಂದು 4 ತಿಂಗಳಿಗೆಲ್ಲ ವಾಪಸ್ಸು ಒಳ್ಳೆ ಜೇನು ಕೊಡ್ತವೆ. ಈ ಪೆಟ್ಟಿಗೆನ ಪುನಃ ಏನು ಮಾಡ್ತೀನಿ ಅಂತ ಸ್ವಲ್ಪ ಹೈಟ್ ಮಾಡಿ ಇಡ್ತೀನಿ. ಹೈಟ್ ಮಾಡಿಟ್ರೆ ಅವಕ್ಕೆ ಈಸಿ ಆಗುತ್ತೆ, ಯಾಕೆಂದರೆ ಜಾಸ್ತಿ ಕೆಳಗಡೆ ಇರೋಲ್ಲ ಇವು ಜೇನುಗಳು ಯಾವತ್ತೂ. ಇನ್ನು ಬಾಕಿ ಇಲ್ಲೇನೈತೆ, ಇದನ್ನು ಇನ್ನೊಂದು ಸಲ ಇದೇ ಥರ ಹುಳುಗಳು ಅಲ್ಲಿ ಸ್ಟಾಕ್ ಆದರೆ ಆ ನೊಣಗಳನ್ನ ವಾಪಸ್ ಹಿಡಿದು ಇದರೊಳಕ್ಕೆ ಬಿಡಬೇಕು.
ಈಗ ಫಸ್ಟ್ ಅದು ನಾವು ಈ ಗೂಡನ್ನ ಸ್ವಲ್ಪ ಮೇಲೆ ಆದಂಗೆ ಇಡಬೇಕು. ಅದಕ್ಕೋಸ್ಕರ ಈಗ ಏನಾದರೂ ಕೆಳಗಡೆ ಇಟ್ಟು ಅದನ್ನು ಮೇಲಿರೋ ಥರ ಮಾಡಬೇಕು. ಅದಕ್ಕೆ ವ್ಯವಸ್ಥೆ ಮಾಡೋಣ ಈಗ. ನೋಡಿ, ನನ್ನ ಹತ್ರ ಇದೊಂದು ಹಳೆ ಕ್ರೇಟ್ ಇತ್ತು. ಇದನ್ನು ಇಟ್ಬಿಟ್ಟಿದ್ರೆ ಮೇಲೆ ಅದನ್ನು ಇಟ್ಟರೆ ಈಗ ಸರಿ ಆಗುತ್ತೆ. ಅದ್ರ ಹತ್ರ ಹೋಗೋಕ್ಕಿಂತ ಮುಂಚೆ ಸ್ವಲ್ಪ ಇದೆಲ್ಲ ಹಾಕೊಂಬಿಡೋಣ. ಆಗಲೇ ನೊಣಗಳು ಪುನಃ ಸ್ವಲ್ಪ ಶಿಫ್ಟ್ ಮಾಡ್ಕೊಳ್ತವೆ. ಅದು ಯಾವ ಗ್ರಾಚಾರ ಆಮೇಲೆ ಕಡಿದ್ಬಿಟ್ಟು ಮುಖ ಮುತ್ತಿ ಎಲ್ಲ ಊದಿಸ್ಬಿಡ್ತವೆ. ಸ್ವಲ್ಪ ಸೇಫ್ಟಿ ಆಗ್ಬಿಡೋಣ. ಏಕೆಂದರೆ ಅವಕ್ಕೆ ಅಷ್ಟು ತಿಳುವಳಿಕೆ ಇರೋದಿಲ್ಲ ನಮಗೆ ಒಳ್ಳೇದು ಮಾಡ್ತಾವನೆ ಅಂತ. ಒಂದೆರಡು ಆಲ್ರೆಡಿ ಕಚ್ಚಿಬಿಟ್ಟು ಸತ್ತೋಗ್ಬಿಟ್ಟವೆ. ಅದರಲ್ಲಿ ನಮ್ಮದೇನೋ ಪಾಪ ಇಲ್ಲ, ನಾನು ಅದಕ್ಕೆ ಒಳ್ಳೆಯದೇ ಮಾಡ್ತಾಯಿದ್ದೀನಿ. ಯಾಕೆಂದರೆ ನೊಣಗಳು ಈ ಥರ ಹೊರಗಡೆ ಇದ್ದರೆ ಇನ್ನೊಂದು ದೊಡ್ಡ ಕಣಜ ಅಂತ ಬರುತ್ತೆ. ಅದೇನು ಮಾಡ್ತದೆ ಅಂದರೆ ಹುಳುನ ಹಿಡಿದು ಕೊಂದು ತಿಂತದೆ. ಅದಕ್ಕೆ ಒಳ್ಳೆ ಫುಡ್ ಇವು ಈ ಜೇನುನೊಣಗಳು. ಅದರಿಂದ ನನಗೆ ಒಳ್ಳೆಯದೇ ಮಾಡಿದ್ದೀನಿ. ಆದರೆ ಇದು ತಿಳ್ಕೊಂಡಿದ್ದೇನೆ. ಆದರೂ ಏನು ಮಾಡ್ತೀನಿ ಅಂದರೆ ಒಳ್ಳೆ ನೀಟಾಗಿ ಈಗ ಈ ಥರ ಮಾಡಿದರೆ ಮೇಲೆ ಇಡ್ತೀನಿ. ಇವಕ್ಕೆ ಒಳ್ಳೆ ಮನೆ ರೆಡಿ ಆಯಿತು ಅಂದ್ಕೊಳ್ಳಿ. ಶಿವ ಶಿವ ರಾಮ ರಾಮ. ಈಗ ಪರ್ಫೆಕ್ಟು. ನೀವು ಯಾವುದೇ ಕಾರಣಕ್ಕೂ ಮನೇನ ಚೇಂಜ್ ಮಾಡಲ್ಲ. ಪರ್ಫೆಕ್ಟು. ಆ ಹುಳಗಳು ಹೋಗ್ಲಿಕ್ಕೆಲ್ಲ ರೆಡಿ ಆಗಿತ್ತು. ಅಲ್ಲೇ ಮೇಲೆ ಒಂದು ಹುಳ ಇಲ್ಲ. ಈಗ ಮೇಲೆ ಏನು ಕೊಡ್ತಿದ್ದೋ ನಾನು ನಿಮಗೆ ತೋರಿಸ್ತೀನಿ. ನನ್ನ ಫಾಲೋ ಮಾಡ್ತೈತೆ ಒಂದು ಹುಳ ನೋಡಿಲಿ. ಇಲ್ಲೆಲ್ಲ ಹುಡುಕ್ತೈತೆ ನನ್ನ ಕಚ್ಚೋಕ್ಕೆ. ಅದೇನು ಬೇಕಾಗಿಲ್ಲ. ಪರ್ಫೆಕ್ಟು. ಈಗ ನಾನು ಏನು ಮಾಡ್ತೀನಿ ಅಂದರೆ ಅದಕ್ಕೆ ಸ್ವಲ್ಪ ಬೆಲ್ಲದ ಪಾನಕ ಹಾಕ್ತೀನಿ ಅದರೊಳಗಡೆ. ಅದು ಆ್ಯಕ್ಚುಲಿ ನಾನು ಮರೆತು ಬಿಟ್ಟಿದ್ದೀನಿ ಬೆಲ್ಲದ ಪಾನಕ ಹಾಕೋದು. ಸ್ವಲ್ಪ ಬೆಲ್ಲದ ಪಾನಕ ಹಾಕಿದ್ರೆ ಅವಕ್ಕೆ ಸ್ವೀಟ್ ಇರ್ತದಲ್ಲ, ಆಗ ಅವು ಮನೇನ ಚೇಂಜ್ ಮಾಡೋಣ. ಇಲ್ಲಾಂದರೆ ಒಂದೆರಡು ಬೆಲ್ಲದ ಪೀಸ್ಗಳು ಇಡ್ತೀನಿ. ಒಂದು ನೊಣ ನೋಡಿ ನನ್ನ ಫಾಲೋ ಮಾಡ್ತೈತೆ ನೋಡಿ. ಇಲ್ಲೆಲ್ಲ ಏನಾದ್ರು ಮಾಡಿ ಇವನು ಕಚ್ಚಿಬಿಡೋಣ ಅಂತ ಸಾಹಸ ಮಾಡ್ತಾಯಿದ್ದೆ. ಏನೋ ಮಾಡೋಂಗಿಲ್ಲ, ನೋಡೋಣ ಸ್ವಲ್ಪ. ನೋಡಿ ಎಷ್ಟು ಚೆನ್ನಾಗಿ ಮನೆ ಮಾಡ್ತಾವೆ ಅಂದರೆ ಅವು ಚೆನ್ನಾಗಿದ್ದಾವೆ. ಈಗ ಏನು ತೊಂದರೆ ಇಲ್ಲ ನೋಡಿ. ಒಂದು ನಿಮಿಷ ಸ್ವಲ್ಪ ಅದನ್ನು. ಒಂದು ನೊಣ ಅಂತೂ ತುಂಬ ಟಾರ್ಚರ್ ಕೊಡ್ತೈತೆ ನನಗೆ. ಎಲ್ಲ ಒಳಗಡೆ ಹೋಗ್ಬಿಟ್ಟು ನನಗೆ ಹೊರಗಡೆ ಬಂದು ಕಚ್ಚಿಬಿಡೋಣ ಅಂತ ಟ್ರೈ ಮಾಡ್ತಾಯಿದ್ದೆ. ನೋಡಿ ನೋಡಿ ಈಚೆ ನೋಡಿಲಿ ಯಾವ ಒಳಗಡೆ ಹೋಗಿ ಕಚ್ಬಿಡೋಣ ಅಂತ ತುಂಬ ಟ್ರೈ ಮಾಡ್ತಾಯಿದ್ದೆ. ಅದು ಒಳ್ಳೇದಾಯಿತು ನಾನಿದು ಕ್ಯಾಪ್ ಹಾಕ್ಕೊಂಡಿದ್ದು. ಅದಕ್ಕೆಲ್ಲ ತುಂಬ ಸಿಟ್ಟು ಬಂದುಬಿಟ್ಟೈತೆ ನನ್ನ ಮೇಲೆ. ಪರವಾಗಿಲ್ಲ, ತುಂಬ ಫಾಲೋ ಮಾಡ್ತಾವೆ. ಓಕೆ, ಇಲ್ಲಿ ನೋಡಿ ಈಗ ಜೇನುನೊಣಗಳು ಮನೆ ರೆಡಿ ಆಯಿತು ನೋಡಿ. ಇದು ಎಕ್ಸಿಟ್ ಆ್ಯಂಡ್ ಎಂಟ್ರಿ ಗೇಟ್ ಇದಕ್ಕೆ ನೋಡಿ. ಇಲ್ಲಿ ಮೇಲೆ ಎಲ್ಲಿ ಗೂಡು ಕಟ್ಟಿದೋ ನೋಡಿ, ಅಲ್ಲಿ ಫುಲ್ ಖಾಲಿ. ಈಗ ಅಲ್ಲಿ ಒಂದು ನೊಣ ಕೂಡ ಹೋಯ್ತಾ ಇಲ್ಲ. ಜೇನುಹುಳುಗಳು ಒಂದು ಹೋಯ್ತಾ ಇಲ್ಲ ಅಲ್ಲಿ ನೋಡಿ. ಎಲ್ಲ ಇಲ್ಲಿ ಓಕೆ, ಡನ್. ಎಲ್ಲ ಅಲ್ಲಿ ಹೋಯ್ತಾವೆ. ಆದರೆ ಇದೊಂದು ಮಾತ್ರ ನನ್ನ ಹಿಂದೆ ಬಿದ್ದಿತ್ತು, ಹೋಗ್ಬಿಡ್ತು. ಅದು ಈಗ ಹೋಗ್ಬಿಡ್ತು. ಇಲ್ಲ ನನಗೇನಾದ್ರು ಕಚ್ಚಕ್ಕೆ ಬಂದಿರೋ ಅದು ಸತ್ತೋಗ್ಬಿಡೋದು. ಜೇನುಹುಳುಗಳು ಮನುಷ್ಯನಿಗೆ ಕಚ್ಚಿದ ಮೇಲೆ ಸತ್ತೋಗ್ಬಿಡ್ತವೆ ನೋಡಿ. ಓಕೆ ಫ್ರೆಂಡ್ಸ್, ನೋಡಿ ನಿಮಗೂ ಏನಾದರೂ ನಿಮ್ಮ ಹತ್ರ ಏನಾದರೂ ಒಂದು ಬಾಕ್ಸ್ ಇಕ್ಕಿದ್ರೆ, ಇದು ಬಾಕ್ಸೇ ಬೇಕಂತೇನಿಲ್ಲ. ಏನಂದರೆ ಮಾಮೂಲಿ ನೀವು ಒಂದು ಮಡಕೆ ಆದರೂ ಸರಿ, ಬಿಸ್ಕೆಟ್ ಬಾಕ್ಸ್ ಆದರೂ ಸರಿ, ಅದರಲ್ಲೊಂದು ಚಿಕ್ಕದೊಂದು ತೂತ ಮಾಡಿ ಆ ತೂತದೊಳಗಡೆ ಈ ಥರ ಹುಳುಗಳನ್ನ ಬಿಡ್ಬೋದು. ಬಿಟ್ಟರೆ ನಿಮಗೆ ನ್ಯಾಚುರಲಲ್ಲಿ ನೀವು ಸಿಗುತ್ತೆ. ಅಂದರೆ ನಾನು ಇದಕ್ಕೆ ಒಂದು ವಾಲ್ ಮಾಡಬೇಕು ನೋಡಿ. ಇದು ಈ ಥರ ಇದ್ದರೆ ಇದರೊಳಗಡೆ ಕಣಜಗಳು ನುಗ್ಬಿಟ್ಟು ಹುಳನ ಹಿಡಿದು ಸಾಯಿಸ್ಬಿಡ್ತವೆ. ಅದಕ್ಕೆ ಒಂದು ಚಿಕ್ಕದಾಗಿ ಒಂದು ವಾಲ್ ಮಾಡಬೇಕು. ವಾಲ್ ಅಂದರೆ ಬರೀ ಒಂದು ಮೊಳೆ ತೊಗೊಂಡು ಅದನ್ನ ಒಂದು ಪ್ಲ್ಯಾಸ್ಟಿಕ್ ಯಾವುದಕ್ಕಾದರೂ ಬಿಸಿ ಮಾಡಿ ಚುಚ್ಚಿಬಿಟ್ಟು ಬರೀ ಹುಳ ಮಾತ್ರ ಹೋಗೋಷ್ಟು ದಾರಿ ಮಾಡಿಬಿಟ್ಟು ಇದನ್ನ ಬಿಡಬೇಕು. ಇದ್ರೊಳಗಡೆ ಕಣಜ ಆರಾಮಾಗಿ ಹೋಗ್ಬಿಡ್ತದೆ. ಆ ಕಣಜಿಗೆ ಏನು ಅಂತಂದರೆ ಈ ವಾಲ್ ಒಳಗಡೆ ಹೋಗಿದ್ರೆ ಜೇನುಹುಳುಗಳನ್ನ ಹಿಡ್ಕೊಂಡು ತಿಂತದೆ ಇದು. ಅದಕ್ಕೆ ಒಳ್ಳೆ ಫುಡ್ಡು ಜೇನುನೊಣಗಳು. ಓಕೆ ಬಾಯ್.
ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ಸ್, ಬಾಯ್.